ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಅಂದ್ರೆ ಪಠ್ಯ ಪುಸ್ತಕದ ಪ್ರಶ್ನೋತ್ತರಗಳ ಭಾಗ 4 ಇದಾಗಿದೆ. ಸ್ನೇಹಿತರೆ, ಇದು 6ನೇ ತರಗತಿಯ ಒಂದು ಪ್ರಶ್ನೋತ್ತರಗಳನ್ನ ಮುಗಿಸ್ತಾ ಇದ್ದೇವೆ. ಈಗ ನಾವು ಸ್ನೇಹಿತರೆ 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಗಳನ್ನ ಓದಿ ಅದರಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ್ದಾದ್ರು ಎಕ್ಸಾಮ್ಗೆ ಓದ್ತಾ ಇದ್ರೆ 6ರಿಂದ 10ನೇ ತರಗತಿಯವರೆಗಿನ ಟೆಕ್ಸ್ಟ್ ಬುಕ್ಗಳು ಅನಿವಾರ್ಯ. ಸೊ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ ಮುಂದಿನ ಪ್ರಶ್ನೆಯಿಂದ. ಮೊಘಲರು ಮತ್ತು ಮರಾಠರು 15ನೇ ಚಾಪ್ಟರ್, ಇದು 6ನೇ ತರಗತಿಯಲ್ಲಿರುವಂತದ್ದು. ಈ ಚಾಪ್ಟರ್ ಅಲ್ಲಿ ಏನೆಲ್ಲ ಪ್ರಶ್ನೋತ್ತರಗಳು ಬರುತ್ತೆ ಅಂತ ನೋಡೋಣ. ಕಿತಾಬ್ ಎ ನವರಸ್ ಎಂಬ ಉರ್ದು ಪುಸ್ತಕವನ್ನ ಬರೆದವರು ಯಾರು ಅಂದ್ರೆ 2ನೆಯ ಇಬ್ರಾಹಿಂ ಆದಿಲ್ ಶಾ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು ಅಂದ್ರೆ ಬಾಬರ್. ಮೊಘಲರ ಮೂಲ ಪದ ಮೊಘಲ್ ಎನ್ನುವುದು ಯಾವುದರಿಂದ ಬಂದಿದೆ ಅಂದ್ರೆ ಮೊಗೋಲ್ ಎನ್ನುವುದರಿಂದ ಬಂದಿರುವಂತಹದ್ದು. ಭಾರತಕ್ಕೆ ಗುಲಾಬಿಯನ್ನ ಪರಿಚಯಿಸಿದ ಮೊದಲ ದೊರೆ ಬಾಬರ್. ನೋಡಿ, ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದ್ದು ಬಾಬರ್ರೆ, ಗುಲಾಬಿಯನ್ನ ಪರಿಚಯಿಸಿದ್ದು ಬಾಬರ್ರೆ. ಅಕ್ಬರನನ್ನ ತೀವ್ರವಾಗಿ ವಿರೋಧಿಸಿದ ಮೇವಾಡದ ಅರಸ ಯಾರು? ರಾಣಾ ಪ್ರತಾಪ ಸಿಂಹ. ಹಲ್ದಿಘಾಟ್ ಕದನದಲ್ಲಿ ಹೋರಾಡಿದ ರಾಣಾ ಪ್ರತಾಪ ಸಿಂಹನ ನೆಚ್ಚಿನ ಕುದುರೆ ಹೆಸರೇನು? ಒಂದ್ಸರಿ ಕೇಳಿದರೆ ಚೇತಕ್. ಅಕ್ಬರನು ಹಿಂದೂಗಳ ಮೇಲಿದ್ದ ಯಾವ ತಲಗಂಧಾಯವನ್ನ ರದ್ದುಗೊಳಿಸಿದ ಅಂದ್ರೆ ಜೆಸಿಯಾ ಅಥವಾ ಜಜಿಯಾ ಎನ್ನುವಂತಹದ್ದು. ಅಕ್ಬರನ ಕಾಲದಲ್ಲಿ ಭೂಕಂದಾಯ ಪದ್ಧತಿಯನ್ನ ರೂಪಿಸಿದ ಮಂತ್ರಿ ಯಾರು ಅಂದ್ರೆ ತೋದರ ಮಲ್ಲ. ಅಕ್ಬರನು ಸ್ಥಾಪಿಸಿದ ಹೊಸ ಧಾರ್ಮಿಕ ಪಂಥದ ಹೆಸರು ದೀನ್ ಇ ಇಲಾಹಿ ಇಲಾಹಿ ಅಂತಿದೆ. ಅಕ್ಬರನ ಆಸ್ಥಾನದಲ್ಲಿದ್ದ ಗಣ್ಯ ಕವಿಗಳು ಯಾರು? ಫೈಜಿ, ಅಬ್ದುಲ್ ಆಗ್ಬೇಕಿರೋ ಅಬ್ದುಲ್ ಫಜಲ್, ಬೀರ್ಬಲ್. ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ಯಾರು ಅಂದ್ರೆ ತಾನ್ಸೇನ್. ದೆಹಲಿಯ ಕೆಂಪುಕೋಟೆಯಲ್ಲಿ ಮತ್ತು ಆಗ್ರಾದಲ್ಲಿ ತಾಜ್ ಮಹಲ್ ಅನ್ನ ನಿರ್ಮಿಸಿದ್ದು ಶಹಜಹಾನ್. ಪ್ರೀತಿಯ ಸಂಕೇತ ಇದು. ಸಿಂಹ ಅಥವಾ ಸಿಂಗ್ ಎನ್ನುವಂತಹ ನಾಮಾಂಕಿತವನ್ನ ಸಿಖ್ ಸಮುದಾಯಕ್ಕೆ ನೀಡಿದವರು ಯಾರು ಅಂದ್ರೆ ಗುರು ಗೋವಿಂದ ಸಿಂಗ್. ಸಿಂಹ ಅಂತಿದೆ, ಸಿಂಹ. ಗುರು ಗೋವಿಂದ್ ಸಿಂಗ್ ಎದಾಗಬೇಕು, ಸಿಂಗ್. ಓಕೆ. ಅಬ್ದುಲ್ ಫಜಲ್ ಬರೆದ ಪ್ರಮುಖ ಇತಿಹಾಸ ಕೃತಿ ಯಾವುದು ಅಂದ್ರೆ ಅಕ್ಬರ್ ನಾಮ. ಭಗವದ್ಗೀತೆಯನ್ನ ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ ಮೊಘಲ್ ರಾಜ ಯಾರು ಅಂದ್ರೆ ದಾರಾ ಶೂಕೋ. ರಾಮಚರಿತ ಮಾನಸ ಎಂಬ ಪ್ರಸಿದ್ಧ ಕೃತಿಯನ್ನ ಬರೆದವರು ತುಳಸಿದಾಸರು. ಭಾರತದಲ್ಲಿರುವ ಅತ್ಯುನ್ನತ ಪ್ರವೇಶ ದ್ವಾರ ಯಾವುದು ಅಂದ್ರೆ ಫತೇಪುರ್ ಸಿಕ್ರಿಯ ಜಮಿಯಾ ಮಸೀದಿಯ ಬುಲಂದರ್ ದರ್ವಾಜಾ. ದೆಹಲಿಯ ಮೇಲೆ ಆಕ್ರಮಣ ಮಾಡಿ ಮಯೂರ ಸಿಂಹಾಸನ ಹಾಗೂ ಕೊಹಿನೂರ್ ವಜ್ರವನ್ನ ದೋಚಿದವನು ಯಾರು ಅಂದ್ರೆ ನಾದಿರ್ ಶಾ. ಮರಾಠ ಮನೆತನದ ಸ್ಥಾಪಕ ಛತ್ರಪತಿ ಶಿವಾಜಿ. ಶಿವಾಜಿಯು ಎಲ್ಲಿ ಜನಿಸಿದ ಅಂದ್ರೆ ಶಿವನೇರು ದುರ್ಗದಲ್ಲಿ. ಶಿವಾಜಿಯ ತಾಯಿ ಯಾರು ಅಂದ್ರೆ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಶಿವಾಜಿಯ ಗುರುಗಳು ನೀವೆಲ್ಲರಿಗೂ ಗೊತ್ತಿರುವಂತೆ ದಾದಾಜಿ ಕೊಂಡದೇವ ಮತ್ತು ತಾನಾಜಿ ಮಲಸೂರೆ. ಶಿವಾಜಿಯನ್ನ ಮೋಸದಿಂದ ಕೊಲ್ಲಲು ಯತ್ನಿಸಿದ ವಿಜಯಪುರದ ಸೇನಾನಿ ಯಾರು ಅಂದ್ರೆ ಅಫ್ಜಲ್ ಖಾನ್ ನನ್ನ ಶಿವಾಜಿ ಯಾವ ಆಯುಧದಿಂದ ಸೋಲಿಸಿದ ಅಂದ್ರೆ ವ್ಯಗ್ರನಕ ಅಥವಾ ಹುಲಿಯುಗುರು. ಶಿವಾಜಿಯ ಆಡಳಿತದಲ್ಲಿ ಸಹಕರಿಸಿದ 8 ಮಂತ್ರಿಗಳನ್ನ ಏನೆಂದು ಕರೆಯುತ್ತಿದ್ದರು ಅಂದ್ರೆ ಅಷ್ಟಪ್ರಧಾನರು. ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಲಿ, ಇದನ್ನ ಈಗಾಗಲೇ ಹಿಂದಿನ ಕ್ಲಾಸಲ್ಲೂ ಕವರ್ ಮಾಡಿದ್ದೆ, ಆದ್ರೂ ಕೂಡ ಈಗಲೂ ಕೂಡ ಕವರ್ ಮಾಡಿದ್ದೀನಿ. ಈಗ ನೋಡೋಣ ಮುಂದಿನ ಚಾಪ್ಟರ್, ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿಪಂಥ. ಮರಾಠರ ಆಡಳಿತದಲ್ಲಿ ಪ್ರಧಾನಮಂತ್ರಿಗಳನ್ನ ಎಂದು ಕರೆಯುತ್ತಿದ್ರು ಅಂದ್ರೆ ಪೇಶ್ವೆ ಅಂತ ಕರೆಯಲಾಗುತ್ತಿತ್ತು. ಪೇಶ್ವೆ ಎಂದು. ಶಿವಾಜಿಯು ಬಳಸುತ್ತಿದ್ದ ಪ್ರಮುಖ ಯುದ್ಧ ತಂತ್ರ ಗೆರಿಲ್ಲಾ ಯುದ್ಧ ತಂತ್ರ. ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಶಂಕರಾಚಾರ್ಯರು. ಶಂಕರಾಚಾರ್ಯರು ಜನಿಸಿದ ಸ್ಥಳ ಕೇರಳದ ಕಾಲಡಿ. ಶಂಕರಾಚಾರ್ಯರು ಸ್ಥಾಪಿಸಿದ 4 ಪ್ರಮುಖ ಪೀಠಗಳು ಬದರಿನಾಥ, ದ್ವಾರಕೆ, ಪುರಿ, ಶೃಂಗೇರಿ.
ಭಜ ಗೋವಿಂದಂ ಕೃತಿಯನ್ನ ರಚಿಸಿದವರು ಶ್ರೀ ಶಂಕರಾಚಾರ್ಯರು. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ದು ಶ್ರೀ ರಾಮಾನುಜಾಚಾರ್ಯರು. ರಾಮಾನುಜಾಚಾರ್ಯರ ಜನಿಸಿದ ಸ್ಥಳ ತಮಿಳುನಾಡಿನ ಶ್ರೀ ಪೆರಂಬದೂರು. ರಾಮಾನುಜಾಚಾರ್ಯರು ಜನಿಸಿದ ಸ್ಥಳ. ಕರ್ನಾಟಕದಲ್ಲಿ ರಾಮಾನುಜಾಚಾರ್ಯರನ್ನ ಸ್ವಾಗತಿಸಿದ ಹೊಯ್ಸಳ ದೊರೆ ಯಾರು ಅಂದ್ರೆ ವಿಷ್ಣುವರ್ಧನ. ಬಸವೇಶ್ವರರು ಜನಿಸಿದ ಸ್ಥಳ ಯಾವುದು? ವಿಜಯಪುರದ ಬಸವನ ಬಾಗೇವಾಡಿ. ಬಸವೇಶ್ವರರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಕಲ್ಯಾಣದ ಯಾವ ಕಲಚೂರಿ ದೊರೆಯ ಆಸ್ಥಾನದಲ್ಲಿ ಬಸವೇಶ್ವರರು ಭಂಡಾರದ ಅಧಿಕಾರಿಯಾಗಿದ್ದರು? ಬಿಜ್ಜಳ. ಬಸವೇಶ್ವರರ ಪ್ರಮುಖ ಬೋಧನೆಗಳಲ್ಲಿ ಒಂದಾದ ದುಡಿಮೆ ತತ್ವವನ್ನ ಏನೆಂದು ಕರೆಯುತ್ತಾರೆ? ಕಾಯಕವೇ ಕೈಲಾಸ. ಬಸವೇಶ್ವರರು ಕಲ್ಯಾಣದಲ್ಲಿ ಸ್ಥಾಪಿಸಿದ ವಚನಕಾರರ ವೇದಿಕೆ ಅನುಭವ ಮಂಟಪ. ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೀ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಎಲ್ಲಿ ಜನಿಸಿದ್ರು? ನಮ್ಮ ಕರ್ನಾಟಕದವರು. ಉಡುಪಿಯ ಬಳಿಯ ಪಾಜಕ ಅಥವಾ ಬಿಳ್ಳೆ ಗ್ರಾಮದಲ್ಲಿ. ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜೆಗೆ ಅಷ್ಟಾಯತಿಗಳನ್ನ ನಿರ್ಮಿಸಿದವರು ಶ್ರೀ ಮಧ್ವಾಚಾರ್ಯರು. ಬಂಗಾಳದಲ್ಲಿ ಭಕ್ತಿ ಪಂಥವನ್ನ ಪ್ರಚಾರ ಮಾಡಿದ ಪ್ರಮುಖ ಸಂತ ಶ್ರೀ ಚೈತನ್ಯರು. ಸಿಖ್ ಪಂಥದ ಸ್ಥಾಪಕ ಗುರು ನಾನಕ್. ಗುರು ಗ್ರಂಥ ಸಾಹೇಬ್ ಪವಿತ್ರ ಗ್ರಂಥದಲ್ಲಿರುವ ಗುರು ನಾನಕರ ಹಾಡುಗಳನ್ನ ಏನೆಂದು ಕರೀತಾರೆ? ಜಪಜಿಗಳು ಅಂತ ಕರೀತಾರೆ. ಕಲಿಯುಗದ ರಾಧಾ ಎಂದು ಯಾರನ್ನ ಕರೀತಾರೆ? ಮೀರಾಬಾಯಿ. ಮೀರಾಬಾಯಿಯ ಆರಾಧ್ಯ ದೈವ ಯಾರಪ್ಪ ಅಂದ್ರೆ ಗಿರಿಧರ ಗೋಪಾಲ ಶ್ರೀಕೃಷ್ಣ. ಸೂರ್ಸಾಗರ್ ಎಂದು ಖ್ಯಾತ ಕೃತಿಯನ್ನು ರಚಿಸಿದ ಅಂಧ ಸಂತ ಕವಿ ಯಾರು ಅಂದ್ರೆ ಸೂರ್ದಾಸ್. ಭಾರತದ ಪ್ರಮುಖ ಸೂಫಿ ಸಂತ ದೆಹಲಿಯಲ್ಲಿ ನೆಲೆಸಿದ್ದರು. ಅವರ ಹೆಸರು ನಿಜಾಮುದ್ದೀನ್ ಹೋಲಿಯಾ. ಕರ್ನಾಟಕದ ಖ್ಯಾತ ಸೂಫಿ ಸಂತ ಬಂದೇನವಾಜ್ ದುರ್ಗ ಎಲ್ಲಿದೆ ಅಂದ್ರೆ ಕಲಬುರ್ಗಿಯಲ್ಲಿದೆ ಬಂದೇನವಾಜ್ ದುರ್ಗ. 17ನೇ ಚಾಪ್ಟರ್ ಪ್ರಜಾಪ್ರಭುತ್ವ. ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿಯೇ ಇದ್ದರೆ ಆ ಆಡಳಿತವನ್ನ ಏನೆಂದು ಕರೀತಾರೆ ಅಂದ್ರೆ ರಾಜಪ್ರಭುತ್ವ. ರಾಜಪ್ರಭುತ್ವದಲ್ಲಿ ಆಳ್ವಿಕೆ ಯಾವುದರ ನಿರ್ಬಂಧ ಇರುವುದಿಲ್ಲ, ಅವಧಿಯ ನಿರ್ಬಂಧ ಇರೋದಿಲ್ಲ. ಅವನು ಎಷ್ಟುವರೆವರೆಗೂ ಅವ್ನು ಬದುಕಿರೋವರೆಗೂ ಮಾಡ್ಬೋದು, ಅವನ ಮಕ್ಕಳಿಗೂ ಕೂಡ ಕೊಡ್ಬೋದು. ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನ ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ನಡೆಸುವ ಆಡಳಿತ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವ ಯಾರ ಸರ್ಕಾರವಾಗಿದೆ? ಇದು ಪ್ರಜೆಗಳ ಸರ್ಕಾರವಾಗಿದೆ. ಪ್ರಜಾಪ್ರಭುತ್ವದ ಮುಖ್ಯ ಗುರಿ ಪ್ರಜೆಗಳ ಹಿತರಕ್ಷಣೆ ಮತ್ತು ಹಿತರಕ್ಷಣೆ ಇದರ ಮುಖ್ಯ ಗುರಿಯಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತವು ಯಾರದ್ದಾಗಿರುತ್ತದೆ? ಪ್ರಜೆಗಳ ಆಯ್ಕೆ ಮಾಡಿದ ಪ್ರತಿನಿಧಿಗಳದ್ದೇ ಆಗಿರುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಯಾವುದಕ್ಕೆ ಅವಕಾಶವಿದೆ? ಎಲ್ಲರ ಸಮಾನತೆಗೆ ಅವಕಾಶವಿದೆ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಹೇಗೆ ಆಯ್ಕೆಯಾಗುತ್ತಾರೆ? ಕ್ರಮಬದ್ಧವಾಗಿ ನಡೆಯುವ ಚುನಾವಣೆಯ ಮೂಲಕ. ಪ್ರಜಾಪ್ರಭುತ್ವದಲ್ಲಿ ವಿಷಯಗಳ ಬಗ್ಗೆ ಹೇಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಅಥವಾ ಕೈಗೊಳ್ಳಲಾಗುತ್ತದೆ ಅಂದ್ರೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತದೆ. ಚುನಾವಣೆಯಲ್ಲಿ ಮತ ಗಳಿಸಲು ಕೆಲವೊಮ್ಮೆ ಯಾವ ಆಮಿಷ ಬಳಸಲಾಗುತ್ತದೆ? ಆಮಿಷ, ಹಣದ ಆಮಿಷ, ಬಾಹುಬಲಗಳ ಅಂದ್ರೆ ಶಕ್ತಿ. ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನ ಸೇರುವುದಕ್ಕೆ ಏನಂತಾರೆ? ಪಕ್ಷಾಂತರ. ಪಕ್ಷಾಂತರದಿಂದ ಸರ್ಕಾರಕ್ಕೆ ಏನಾಗುತ್ತದೆ? ಸರ್ಕಾರವು ಅಸ್ಥಿರಗೊಳ್ಳುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳನ್ನ ಯಾವುದರ ಮೂಲಕ ಆಯ್ಕೆ ಮಾಡಲಾಗುತ್ತೆ? ಚುನಾವಣೆಯ ಮೂಲಕ. ಚುನಾವಣಾ ಪದ್ಧತಿಯ ಮುಖ್ಯ ಅಂಗ ಮತದಾನ. ಯಾವುದು? ಮತದಾನ. ಭಾರತದಲ್ಲಿ ಮತದಾನದ ಹಕ್ಕು ಪಡೆಯಲು ಕನಿಷ್ಠ ವಯಸ್ಸು ಎಷ್ಟಿರಬೇಕು? 18 ವರ್ಷ. ಮತದಾರರು ಅಭ್ಯರ್ಥಿಗಳನ್ನ ಯಾವ ರೀತಿಯ ಮತದಾನದ ಮೂಲಕ ಆಯ್ಕೆ ಮಾಡುತ್ತಾರೆ? ರಹಸ್ಯ ಮತದಾನದ ಮೂಲಕ. ಅನಕ್ಷರಸ್ಥರು ಮತ ಚಲಾಯಿಸಲು ಅನುಕೂಲವಾಗಲು ಅಭ್ಯರ್ಥಿಗಳಿಗೆ ಏನನ್ನ ನೀಡಲಾಗುತ್ತದೆ? ಚುನಾವಣಾ ಚಿಹ್ನೆಗಳನ್ನ. ಇತ್ತೀಚೆಗೆ ಮತದಾನಕ್ಕೆ ಯಾವ ಯಂತ್ರಗಳ ಬಳಕೆ ಪ್ರಾರಂಭವಾಗಿದೆ? ವಿದ್ಯುನ್ಮಾನ ಮತಯಂತ್ರಗಳ ಬಳಕೆ.
ಭಾರತದಲ್ಲಿ ಚುನಾವಣಾ ಕಾರ್ಯಗಳನ್ನ ನಿರ್ವಹಿಸುವ ಅಧಿಕಾರ ಯಾರಿಗಿದೆ? ಚುನಾವಣಾ ಆಯೋಗಕ್ಕೆ. ಚುನಾವಣಾ ಪ್ರಕ್ರಿಯೆಯ ಮೊದಲ ಹಂತ ಯಾವುದು ಅಂದ್ರೆ ಚುನಾವಣಾ ಅಧಿಸೂಚನೆ ಹೊರಡಿಸುವುದು. ಮುಂದಿನ ಚಾಪ್ಟರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಭಾರತದ ಯಾವ ಸಂವಿಧಾನದಿಂದ ಅಥವಾ ಯಾವ ಭಾಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂದ್ರೆ 4ನೇ ಭಾಗದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಷ್ಟನೇ ವಿಧಿಗಳಿಂದ ಎಷ್ಟನೇ ವಿಧಿಗಳವರೆಗೆ ಪ್ರಸ್ತಾಪವಾಗಿದೆ? 36ರಿಂದ 51ನೇ ವಿಧಿಯವರೆಗೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶವೇನು? ಸುಖಿ ರಾಜ್ಯ ಸ್ಥಾಪನೆ ಅಥವಾ ರಾಮರಾಜ್ಯ ಸ್ಥಾಪನೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾರಿಗೆ ನೀಡುವ ನಿರ್ದೇಶನಗಳಾಗಿವೆ? ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ನೀಡುವ ನಿರ್ದೇಶನಗಳು. ಸಾಮಾಜಿಕ ನ್ಯಾಯದ ಉದ್ದೇಶವೇನು? ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಒದಗಿಸಿ ಜನ ಕಲ್ಯಾಣ ಸಾಧಿಸುವುದು. ದುರ್ಬಲರಿಗೆ ಕಾನೂನಿನ ನೆರವು ಹೇಗಿರಬೇಕು ಎಂದು ನಿರ್ದೇಶಕ ತತ್ವಗಳು ಹೇಳುತ್ತವೆ. ಉಚಿತ ನೆರವು ಆಗಿರಬೇಕು. ಒಂದೇ ರೀತಿಯ ಕೆಲಸಕ್ಕೆ ಪುರುಷರಷ್ಟೇ ಮಹಿಳೆಯರಿಗೂ ಏನು ನೀಡಬೇಕು? ಸಮಾನ ವೇತನ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಪ್ರಕಾರ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ ಯಾರ ಕರ್ತವ್ಯ? ಸರ್ಕಾರದ ಆದ್ಯ ಕರ್ತವ್ಯ. ಐತಿಹಾಸಿಕ ಸ್ಮಾರಕಗಳಿಗೆ ಕರ್ನಾಟಕದ 2 ಉದಾಹರಣೆ ನೀಡಿ. ಬಾದಾಮಿ, ಹಂಪಿ. ಸಾಮಾಜಿಕ ನ್ಯಾಯ ಎಂದರೆ ಏನು? ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಎಲ್ಲ ನಾಗರಿಕರಿಗೆ ರಕ್ಷಣೆ ನೀಡುವುದು ಹಾಗೂ ಸಮಾನ ದೃಷ್ಟಿಯಿಂದ ನೋಡುವುದು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಉಲ್ಲಂಘನೆಯಾದರೆ ನಾಗರಿಕರು ಏನು ಮಾಡುವಂತಿಲ್ಲ? ನ್ಯಾಯಾಲಯದಲ್ಲಿ ದೂರು ಸಲ್ಲಿಸುವಂತಿಲ್ಲ. ಮಕ್ಕಳ ಹಕ್ಕುಗಳ ಉಲ್ಲಂಘನೆಯಾದಾಗ ಉಚಿತ ಕರೆ ಮಾಡಬಹುದಾದ ಸಹಾಯವಾಣಿ 1098. ಮಕ್ಕಳ ಶೋಷಣೆ ನಿರ್ಮೂಲನೆಗೆ ಯಾವ ನ್ಯಾಯಕ್ಕೆ ಒಳಪಟ್ಟಿದೆ? ಸಾಮಾಜಿಕ ನ್ಯಾಯ. ಜೀತ ಪದ್ಧತಿ ನಿರ್ಮೂಲನೆ ಯಾವ ತತ್ವದ ಅಡಿ ಬರುತ್ತೆ? ಸಾಮಾಜಿಕ ನ್ಯಾಯ. ಸುಖಿ ರಾಜ್ಯ ಸ್ಥಾಪನೆಗಾಗಿ ಸಂವಿಧಾನವು ರಾಜ್ಯಕ್ಕೆ ನೀಡಿದ ಮಾರ್ಗದರ್ಶಿ ಸೂತ್ರಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಕೈಗಾರಿಕೆಗಳಿಂದ ಉಂಟಾಗುವ ಮಾಲಿನ್ಯಗಳಿಂದ ಯಾವುದನ್ನ ಸಂರಕ್ಷಿಸಬೇಕು? ಪರಿಸರವನ್ನ ರಕ್ಷಿಸಬೇಕು. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡುವಲ್ಲಿ ಯಾರು ಸಹಭಾಗಿಯಾಗಬೇಕು? ದೇಶವು ಸಹಭಾಗಿಯಾಗಬೇಕು. ಹಿಂದುಳಿದ ವರ್ಗಗಳ ಹಿತಾಸಕ್ತಿ ಕಾಪಾಡುವುದು ಯಾವುದರ ಅಡಿ ಬರುತ್ತದೆ? ಸಾಮಾಜಿಕ ನ್ಯಾಯ. ಮದ್ಯಪಾನ ನಿಷೇಧ ಜಾರಿಗೆ ತರದಿದ್ದರೆ ನ್ಯಾಯಾಲಯದ ಮೊರೆ ಹೋಗಬಹುದೇ? ಇಲ್ಲ, ದೂರು ಸಲ್ಲಿಸುವಂತಿಲ್ಲ. ರಾಜ್ಯ ನಿರ್ದೇಶಕ ತತ್ವಗಳನ್ನ ಜಾರಿಗೊಳಿಸುವುದು ಸಂವಿಧಾನದ ಎಂತಹ ನಿರ್ದೇಶನ? ನೈತಿಕ ನಿರ್ದೇಶನವಾಗಿದೆ. ಮುಂದಿನ ಚಾಪ್ಟರ್ ಮಾನವ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು. ನಾಗರಿಕರಿಗೆ ಇರಬೇಕಾದ ನ್ಯಾಯಸಮ್ಮತ ಅಧಿಕಾರವನ್ನ ಏನೆಂದು ಕರೆಯುತ್ತಾರೆ? ಹಕ್ಕು. ಬದುಕುವ ಹಕ್ಕು, ಜೀವ ರಕ್ಷಣೆಯ ಹಕ್ಕು ಯಾವ ಬಗೆಯ ಹಕ್ಕು? ಸ್ವಾಭಾವಿಕ ಹಕ್ಕು. ಸಮಾನತೆಯ ಹಕ್ಕು, ವಿದ್ಯಾಭ್ಯಾಸದ ಹಕ್ಕು ಯಾವ ಭಾಷೆಯ ಹಕ್ಕು? ಯಾವ ಬಗೆಯ ಹಕ್ಕುಗಳು? ನ್ಯಾಯಸಮ್ಮತ ಹಕ್ಕುಗಳು. ನ್ಯಾಯಯುತ ಮಾನವೀಯ ಸಾಮಾಜಿಕ ಸ್ಥಿತಿಗಳೇ ಮಾನವನ ಹಕ್ಕುಗಳಾಗಿವೆ ಎಂದು ಹೇಳಿದವರು ಹೆರಾಲ್ಡ್ ಜೆ ಲಾಸ್ಕಿ. ಪ್ರತಿಯೊಬ್ಬ ಮನುಷ್ಯನಿಗೂ ಹುಟ್ಟಿನಿಂದಲೇ ಸಹಜವಾಗಿ ಪ್ರಾಪ್ತವಾಗುವ ಹಕ್ಕುಗಳು ಮಾನವ ಹಕ್ಕುಗಳು. ಸಜ್ಜನನ ಯಾವ ನುಡಿಯ ಹಿಂದೆ ಮಾನವ ಹಕ್ಕುಗಳ ಪ್ರತಿಪಾದನೆ ಇದೆ? ತನ್ನಂತೆ ಪರರ ಬಗೆದೊಡನೆ ಕೈಲಾಸ ಭಿನ್ನಣವಕ್ಕು. ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? 3. ಶೋಷಣೆಯ ವಿರುದ್ಧದ ಹಕ್ಕು. ಯಾರನ್ನು ಶೋಷಣೆ ಮಾಡಬಾರದು ಎಂದು ಹೇಳುತ್ತೆ? ಬಡವರು, ಮಹಿಳೆಯರು, ಮಕ್ಕಳು, ದುರ್ಬಲರು.
ಎಷ್ಟನೇ ವಯಸ್ಸಿನವರೆಗೆ ಮಕ್ಕಳು ಕಡ್ಡಾಯವಾಗಿ ಶಿಕ್ಷಣ ಪಡೆಯಬೇಕು? 14 ವರ್ಷ. ಗಣಿಗಾರಿಕೆ, ಪಟಾಕಿ ತಯಾರಿಕೆಯಂತಹ ಅಪಾಯಕಾರಿ ಕೆಲಸಗಳಲ್ಲಿ ಯಾರನ್ನ ದುಡಿಸಿಕೊಳ್ಳುವುದು ನಿಷೇಧಿಸಲಾಗಿದೆ? ಮಕ್ಕಳು. ಯಾವ ಹಕ್ಕಿನ ಅಡಿಯಲ್ಲಿ ಭಾರತದ ಪ್ರಜೆಗಳು ತಮ್ಮಿಷ್ಟವಾದ ಧರ್ಮವನ್ನು ಸ್ವೀಕರಿಸಬಹುದು? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಬಲಾತ್ಕಾರ, ಮೋಸ ಮತ್ತು ಆಮಿಷಗಳ ಮೂಲಕ ಯಾವುದನ್ನು ಮಾಡುವಂತಿಲ್ಲ ಎಂದು ಸಂವಿಧಾನ ಹೇಳಿದೆ? ಮತಾಂತರ. ಅಲ್ಪಸಂಖ್ಯಾತರ ವಿದ್ಯಾಸಂಸ್ಥೆಗಳು ಸ್ಥಾಪಿಸುವ ಹಕ್ಕು ಯಾವುದರ ಅಡಿ ಬರುತ್ತೆ? ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನಾಗರಿಕರು ಎಲ್ಲಿಗೆ ದೂರು ಸಲ್ಲಿಸಬಹುದು? ನ್ಯಾಯಾಲಯಕ್ಕೆ. ಸಂವಿಧಾನ ಬದ್ಧ ಪರಿಹಾರ ಹಕ್ಕು ಎಂದರೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನ್ಯಾಯಾಲಯಕ್ಕೆ ದೂರು ಸಲ್ಲಿಸುವ ಹಕ್ಕನ್ನ ನಾವು ಸಂವಿಧಾನಬದ್ಧ ಪರಿಹಾರ ಹಕ್ಕು. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನೇರವಾಗಿ ಯಾವ ನ್ಯಾಯಾಲಯದ ಮೊರೆ ಹೋಗಬಹುದು? ಉಚ್ಚ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಅಥವಾ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗಬಹುದು. ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಿಸುವ ಮೂಲಭೂತ ಹಕ್ಕು ಯಾವುದಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ವಾಕ್ ಸ್ವಾತಂತ್ರ್ಯದ ಮೇಲೆ ರಾಜ್ಯವು ಯಾವಾಗ ನಿರ್ಬಂಧ ಇರಬಹುದು? ಮತ್ತೊಬ್ಬರ ಘನತೆಗೆ ಚ್ಯುತಿ ಬರುವಾಗ ಅಥವಾ ಇಲ್ಲಸಲ್ಲದ ಮಾತುಗಳನ್ನಾಡಿದಾಗ. ಜೀತ ಪದ್ಧತಿಯನ್ನ ನಿಷೇಧಿಸಿರುವುದು ಯಾವ ಹಕ್ಕಿನ ಭಾಗವಾಗಿದೆ? ಶೋಷಣೆಯ ವಿರುದ್ಧದ ಹಕ್ಕು. ಮಹಿಳೆಯರು ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ಯಾವುದರ ಮೂಲಕ ನಿಷೇಧಿಸಲಾಗಿದೆ? ಶೋಷಣೆಯ ವಿರುದ್ಧದ ಹಕ್ಕು. ಭಾರತೀಯ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಮೂಲಭೂತ ಹಕ್ಕುಗಳಿವೆ? 11. ಮೂಲಭೂತ ಕರ್ತವ್ಯಗಳನ್ನು ಪಾಲಿಸುವುದು ಯಾರ ಜವಾಬ್ದಾರಿ? ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ. ಸಂವಿಧಾನ ಹಕ್ಕುಗಳಿಗೆ ಒಂದು ಉದಾಹರಣೆ ಕೊಡಿ. ಬದುಕುವ ಹಕ್ಕು ಮತ್ತು ಜೀವ ರಕ್ಷಣೆಯ ಹಕ್ಕು. ಸ್ವಾಭಾವಿಕ ಹಕ್ಕು ಸ್ನೇಹಿತರೆ. ನ್ಯಾಯಸಮ್ಮತ ಹಕ್ಕುಗಳಿಗೆ ಒಂದು ಉದಾಹರಣೆ ಕೊಡಿ. ಸಮಾನತೆಯ ಹಕ್ಕು ಮತ್ತು ವಿದ್ಯಾಭ್ಯಾಸದ ಹಕ್ಕು. ಮಾನವ ಹಕ್ಕುಗಳ ಪರಿಕಲ್ಪನೆಯ ಮೂಲ ಯಾವುದು? ಜಗತ್ತಿನ ಎಲ್ಲ ತಾತ್ವಿಕ ದರ್ಶನಗಳು ಮನುಷ್ಯನ ಶ್ರೇಷ್ಠತೆಯನ್ನ ಸಾರಿವೆ. ಮನುಷ್ಯ ಯಾವುದರ ಶಿಶು? ಪ್ರಕೃತಿಯ ಶಿಶು. ಜಾತಿ, ಧರ್ಮ, ಲಿಂಗ ಇತ್ಯಾದಿ ಭಿನ್ನತೆಗಳಿದ್ದರೂ ಯಾರನ್ನು ಯಾವ ಹಕ್ಕುಗಳಿಂದ ಹೊರಗಿಡಲಾಗುವುದಿಲ್ಲ? ಮಾನವ ಹಕ್ಕುಗಳಿಂದ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಚಲಾಯಿಸುವಾಗ ಯಾವುದಕ್ಕೆ ಧಕ್ಕೆಯಾಗದಂತೆ ನೋಡಿಕೊಳ್ಬೇಕು? ಸಾರ್ವಜನಿಕ ಶಾಂತಿ, ಶಿಸ್ತು, ಆರೋಗ್ಯ, ನೈರ್ಮಲ್ಯ. ಯಾವ ಉದ್ದೇಶಕ್ಕಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕನ್ನು ನೀಡಲಾಗಿದೆ? ಧಾರ್ಮಿಕ, ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಿಸಲು. ಮನುಷ್ಯರು ವಿಕಾಸ ಆದಂತೆಲ್ಲ ಸ್ವಾರ್ಥಪರತೆ ಪಡೆಯತೊಡಗಿತು. ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡ ಘೋಷಣೆ ಮಾನವ ಹಕ್ಕುಗಳ ಘೋಷಣೆ. ಸ್ನೇಹಿತರೆ, ಇದು ಏನು 6ನೇ ತರಗತಿಯಿಂದ 10ನೇ ತರಗತಿಯ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಇದು 4ನೇ ಭಾಗ ಆಗಿರುವಂಥದ್ದು. 5ನೇ ಭಾಗದಲ್ಲಿ ಉಳಿದಂತಹ 6ನೇ ತರಗತಿಯ 20ನೇ ಚಾಪ್ಟರ್ ಇಂದ 24ನೇ ಚಾಪ್ಟರ್ ಏನಿದೆ ಅದೆಲ್ಲವನ್ನ ನೆಕ್ಸ್ಟ್ 5ನೇ ಭಾಗದಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಆ ಮೂಲಕ 6ನೇ ತರಗತಿಯ ಯಾವುದು ಸಮಾಜ ವಿಜ್ಞಾನ ಕಂಪ್ಲೀಟ್ ಆಗುತ್ತೆ. ಅದಾದ ಬಳಿಕ 6ನೇ ತರಗತಿಯ ವಿಜ್ಞಾನವನ್ನ ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡೋದು, ಅಥವಾ 7ನೇ ತರಗತಿಯ ಸಮಾಜವನ್ನ ಕಂಪ್ಲೀಟ್ ಮಾಡೋದು. ಕಾಮೆಂಟ್ ಮೂಲಕ ತಿಳಿಸಿ. 7ನೇ ತರಗತಿಯ ಸಮಾಜ ವಿಜ್ಞಾನ ಬೇಕಾದ್ರೆ 7ನೇ ತರಗತಿ ಫಸ್ಟ್ ಎಲ್ಲ ಸಮಾಜ ವಿಜ್ಞಾನ ಮುಗಿಸಿ ಆಮೇಲೆ ಸೈನ್ಸ್ ಮಾಡೋದು, ಅದನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಹೆಚ್ಚು ಕಾಮೆಂಟ್ ಯಾವ್ದು ಬರುತ್ತೆ ಸರ್ ಸಮಾಜ ವಿಜ್ಞಾನವನ್ನೇ ಕಂಟಿನ್ಯೂ ಮಾಡಿ ಅಂದ್ರೆ ಸಮಾಜ ಮಾಡ್ತೀನಿ, ಇಲ್ಲ ವಿಜ್ಞಾನವನ್ನ 6ನೇ ತರಗತಿಯ ವಿಜ್ಞಾನವನ್ನ ಮಾಡಿದ್ರೆ 6ನೇ ತರಗತಿಯ ವಿಜ್ಞಾನವನ್ನ ಮಾಡ್ತೀನಿ. 5ನೇ ಇದರಲ್ಲಿ ಕಂಪ್ಲೀಟ್ ಮಾಡಿ 6ರಿಂದ ಅದನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ.